ಕಂಚಿನ ತಟ್ಟೆ, ಮಲ್ಗಿ ಮಿಟ್ಟೆ, ಅದರೊಳಗೆ 5 ಜನ ರಂಬೇರು ಕುಣಿದಾಡ್ತಾರೆ. ಇದನ್ನು ಕಂಚಿನ ತಟ್ಟೆ ಅಂತಲೂ ಕರಿಬೋದು, ಬೆಳ್ಳಿ ತಟ್ಟೆ ಅಂತಲೂ ಕರಿಬೋದು. ಜನಪದರು ಆ ಕಾಲದಲ್ಲಿ ಕಂಚಿನ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು. ಹಾಗಾಗಿ ಕಂಚಿನ ತಟ್ಟೆ ಅನ್ನೋ ಪದವನ್ನು ನಾನು ಬಳಸಿದೆ. ಕೆಲವರು ಅದನ್ನು ಉನ್ನತೀಕರಿಸಿ ಬೆಳ್ಳಿ ತಟ್ಟೆ, ಮಲ್ಗಿ ಮಿಟ್ಟೆ, ಅದರೊಳಗೆ 5 ಜನ ರಂಬೇರು ಕುಣಿದಾಡ್ತಾರೆ ಅಂತಲೂ ಕರೀತಾರೆ. ಇದರ ಅರ್ಥ ಇಷ್ಟೇ, ಊಟ ಮಾಡುವುದು. ಕಂಚಿನ ತಟ್ಟೆಯಲ್ಲಿ ಮಲ್ಲಿಗೆ ಮಿಟ್ಟೆ, ಈ ಬೆಣ್ತಕ್ಕಿ ಅನ್ನ ಇರ್ತದಲ್ಲ, ಅದು ಚೆನ್ನಾಗಿ ಅರಳಿದರೆ ಅದು ಮಲ್ಲಿಗೆ ಮಿಟ್ಟೆ. ಮಿಟ್ಟೆ ಅಂದರೆ ಮೊಗ್ಗು ಅಥವಾ ಅರಳ್ತಾ ಇರುವಂಥ ಹೂವು ಅಂತ. ಮಲ್ಲಿಗೆ ಮಿಟ್ಟೆ. ಮಿಟ್ಟೆ ಅಂತ ಈ ಪದವನ್ನು ಈ ಕುಂದಾಪುರ ಕನ್ನಡದಲ್ಲಿ ಬಳಸ್ತಾರೆ. ಈ ಮಲ್ಲಿಗೆ ಮಿಟ್ಟೆ ಅಂದರೆ ಮಲ್ಲಿಗೆ ಹೂವಿನ ಮೊಗ್ಗು ಅಂತ. ಕಂಚಿನ ತಟ್ಟೆ, ಮಲ್ಲಿಗೆ ಮಿಟ್ಟೆ, ಅದರೊಳಗೆ 5 ಜನ ರಂಬೇರು ಕುಣಿದಾಡ್ತಾರೆ. ಇಲ್ಲಿ ರಂಬೇರು ಅಂತ ಹೇಳಿದ್ರೆ ನಮ್ಮ ಕೈ ಬೆರಳುಗಳು. ಇನ್ನು ಕೆಲವು ಕಡೆಯಲ್ಲಿ ಪಾಠಾಂತರವೂ ಇದೆ, ಅದರಲ್ಲಿ 5 ಜನ ಸೂಳೆಯರು ಕುಣಿದಾಡ್ತಾರೆ ಅಂತ. ಈ ಉಣ್ಣುವ ಕೈ ಬೆರಳುಗಳಿವೆಯಲ್ಲ, ಈ 5 ಬೆರಳುಗಳನ್ನು ರಂಬೆಗೆ ಹೋಲಿಸಲಾಗಿದೆ. ಕಂಚಿನ ತಟ್ಟೆ, ಅದರಲ್ಲಿ ಮಲ್ಲಿಗೆಯ ಮೊಗ್ಗಿನಂಥ ಅನ್ನ. ಆ ಅನ್ನವನ್ನು ಊಟ ಮಾಡಲಿಕ್ಕಾಗಿ 5 ಬೆರಳುಗಳು ಕುಣಿದಾಡ್ತವೆ. ಅಂದರೆ ಒಂದು ಊಟ ಮಾಡುವ ಪ್ರಕ್ರಿಯೆಯನ್ನು ಒಂದು ಒಗಟಿನ ಮೂಲಕವಾಗಿ ಕಟ್ಟಿಕೊಡುವ ಒಂದು ರೀತಿ. ಏನು ಕಾಣ್ತಾರೋ ಆ ಕಾಣೋದನ್ನು ಸರಿಯಾಗಿ ಹೇಳೋದಿಲ್ಲ. ಕಂಚಿನ ಬಟ್ಲಲ್ಲಿ ಅನ್ನ ಹಾಕ್ಕೊಂಡು 5 ಬೆರಳಲ್ಲಿ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮಗೆ ಅರ್ಥ ಆಗ್ತದೆ. ಆದರೆ ಆ ಅರ್ಥಕ್ಕೆ ಅಂಥ ಸ್ವಾದ ಇರುವುದಿಲ್ಲ ಅಥವಾ ರುಚಿಯೂ ಇರುವುದಿಲ್ಲ. ಹಾಗಾಗಿ ಅದು ರುಚಿಕಟ್ಟಾಗುವಂತೆ, ಅದು ನಮಗೆ ಒಗ್ಗುವಂತೆ, ಅದು ನಮಗೆ ಇಷ್ಟವಾಗುವಂತೆ ಜನಪದರು ಒಗಟನ್ನು ಕಟ್ಟಿಕೊಡ್ತಾರೆ. ಕಂಚಿನ ತಟ್ಟೆ, ಮಲ್ಲಿಗೆ ಮಿಟ್ಟೆ, ಅದರೊಳಗೆ 5 ಜನ ರಂಬೇರು ಕುಣಿದಾಡ್ತಾರೆ. ನಮ್ಮ ಕೈ ಬೆರಳುಗಳು 5 ಬೆರಳುಗಳನ್ನು ರಂಬೇರಿಗೆ ಹೋಲಿಸಿ ಈ ಕಂಚಿನ ತಟ್ಟೆಯಲ್ಲಿ ಮಲ್ಲಿಗೆ ಮಿಟ್ಟೆಯನ್ನು ಹೆಕ್ಕಿ ಅದನ್ನು ಬಾಯಿಗೆ ಸೇರಿಸ್ಕೊಳ್ಳಿಕ್ಕಾಗಿ ಈ ರಂಬೇರು ಕುಣಿದಾಡ್ತಾರೆ, ನರ್ತಿಸ್ತಾರೆ ಅನ್ನುವಂಥ ಒಂದು ಕಲ್ಪನೆಯನ್ನು ನಮ್ಮ ಜನಪದ ಒಗಟುಗಾರರು ಕಟ್ಟಿಕೊಟ್ಟಿದ್ದಾರೆ. ಒಂದು ಊಟದ ಪ್ರಕ್ರಿಯೆಯನ್ನು ಅಥವಾ ಒಂದು ಊಟದ ಬಟ್ಟಲು, ಅಲ್ಲಿ ಹಾಕಿರುವಂಥ ಬಿಳಿಯಾಗಿರುವಂಥ ಅನ್ನ, ಆಮೇಲೆ ಅದನ್ನು ಊಟ ಮಾಡ್ತಾ ಇರುವಂಥ 5 ಬೆರಳುಗಳ ಕೆಲಸ ಅಥವಾ ಕಾರ್ಯವನ್ನು ಈ ಒಗಟು ಮೂಲಕವಾಗಿ ಜನಪದರು ಕಟ್ಟಿಕೊಡ್ತಾ ಇದ್ದಾರೆ. ನಿಜವಾಗಿ ಮತ್ತೆ ಕೇಳಬೇಕು ಅನಿಸುತ್ತೆ ಇಂಥ ಒಗಟನ್ನು. ಸುಮ್ಮನೆ ಊಟ ಮಾಡು ಅನ್ನೋದು ಬೇರೆ, ಊಟವನ್ನು ಈ ರೀತಿಯಲ್ಲಿ ಮಾಡು ಅಂತ ವರ್ಣಿಸುವುದು ಬೇರೆ. ಇಂಥ ಒಂದು ಬಣ್ಣನೆಯಿಂದ ಕೂಡಿದಂತಹ ಈ ಜನಪದ ಒಗಟು ಜನಮನವನ್ನು ಸೆಳೀತದೆ ಮತ್ತು ಸದಾಕಾಲ ಬದುಕುಳಿಯುತ್ತದೆ. ಇಂಥ ಒಗಟು ಕಟ್ಟಿದ ಜನಪದರಿಗೆ ವಂದಿಸೋಣ. ಆಲೋಚನೆ.com ವತಿಯಿಂದ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ. ನಮಸ್ಕಾರ.